ಗೃಹ ಸಚಿವರ ತವರು ಜಿಲ್ಲೆಯಲ್ಲೇ ಕಾರಾಗೃಹದಿಂದ 3 ಖೈದಿಗಳು ಪರಾರಿಯಾಗಿರತಕ್ಕಂತಹ ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲಾ ಕಾರಾಗೃಹದಿಂದ 3 ಖೈದಿಗಳು ಪರಾರಿಯಾಗಿದ್ದಾರೆ. ಕಲಬುರಗಿ ಕಾರಾಗೃಹದಿಂದ 3 ಖೈದಿಗಳು ಪರಾರಿಯಾಗಿದ್ದಾರೆ. ಮಧ್ಯರಾತ್ರಿ ನಿನ್ನೆ ಲಾಕಪ್ನಿಂದ ಕಾಂಪೌಂಡ್ ಹಾರಿ ಖೈದಿಗಳು ಎಸ್ಕೇಪ್ ಆಗಿರೋದು. ಖೈದಿಗಳ ಎಸ್ಕೇಪ್ಗೆ ಜೈಲು ಸಿಬ್ಬಂದಿನೇ ಸಾಥ್ ಕೊಟ್ಟಿದ್ದಾರೆ ಅಂತ ಈಗ ಆರೋಪ ಕೇಳಿಬರ್ತಾ ಇದೆ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಮಸ್ತಾನ್, ಸಂತೋಷ್ ಮತ್ತು ಸಾಗರ್ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಈಗ ಕೇಂದ್ರ ಕಾರಾಗೃಹಕ್ಕೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ. ಖೈದಿಗಳು ಇರತಕ್ಕಂಥ ಸೆಲ್ಲು ಜೈಲು ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಪರಾರಿಯಾದ ಖೈದಿಗಳ ಬಂಧನಕ್ಕೆ ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ಕಾರಾಗೃಹದಿಂದ 3 ಜನ ಸಜಾ ಖೈದಿಗಳು ಪರಾರಿಯಾಗಿರುವಂತಹ ಘಟನೆ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ನಡೆದಿದೆ. ಏನಂದರೆ ಬೀದರ್ನಲ್ಲಿ ನಡೆದಂತಹ ಕೊಲೆ ಪ್ರಕರಣದ ಸಂಬಂಧ 3 ಜನ ಆರೋಪಿಗಳನ್ನು ಈಗಾಗಲೇ ನ್ಯಾಯಾಲಯದ ಅವರನ್ನು ದೋಷಿ ಅಂತ ತೀರ್ಪು ಕೊಟ್ಟಿತ್ತು. ಅದಾದ ಬಳಿಕ 3 ಜನ ಆರೋಪಿಗಳೇನಿದ್ದಾರೆ ಆ 3 ಜನ ಆರೋಪಿಗಳಾದಂತಹ ಮಸ್ತಾನ್, ಸಂತೋಷ್ ಮತ್ತು ಸಾಗರ್ 3 ಜನರನ್ನು ಕೂಡ ಕಲಬುರಗಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಅದಾದ ಬಳಿಕ ನಿನ್ನೆ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಕಲಬುರಗಿಯ ಕೇಂದ್ರ ಕಾರಾಗೃಹದ ಒಳಬದಿಯಲ್ಲಿ ಅವರಿಗೆ ಇರುವಂತಹ ಬಟ್ಟೆ ಆಗಿರ್ಬೋದು, ಟಿ ಶರ್ಟ್ಸ್ ಆಗಿರ್ಬೋದು ಮತ್ತು ಬನಿಯಾನ್ ಇಂತಹ ಒಂದು ಬೇರೆ ಬೇರೆ ಬಟ್ಟೆಗಳನ್ನು ಬಳಸಿಕೊಂಡು ಈ ಒಂದು ಜೈಲಿನ ಬಲಭಾಗದಲ್ಲಿರುವಂತಹ ಏನು ಕಾಂಪೌಂಡ್ ನೋಡ್ತಾ ಇದ್ದಾರೆ, ಸುಮಾರು 25 ಅಡಿಯಷ್ಟು ದೊಡ್ಡದಾಗಿರುವಂತಹ ಈ ಒಂದು ಹೈಟ್ನಲ್ಲಿರುವಂತಹ ದೊಡ್ಡ ಕಾಂಪೌಂಡ್ ಆಗಿದೆ. ಆ ಒಂದು ಕಾಂಪೌಂಡ್ನ ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ಬಟ್ಟೆಗಳನ್ನು ಕಟ್ಕೋತಾರೆ. ಅದಾದ ಬಳಿಕ ಅದನ್ನೇ ಹಗ್ಗವಾಗಿ ಮಾಡಿಕೊಂಡು ಅದಾದ ಬಳಿಕ ಆ ಒಂದು ಹಗ್ಗದ ಒಂದು ಬಟ್ಟೆಗಳ ಸಹಾಯದಿಂದ ಅಲ್ಲಿಂದ ಕಾರಾಗೃಹದ ಒಂದು ಕಾಂಪೌಂಡ್ನಿಂದ ಹಾರಿ ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ಪರಾರಿಯಾಗಿದ್ದಾರೆ. ಸೊ ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಜೈಲಿನಲ್ಲಿರುವಂತಹ ಕೆಲ ಸಿಬ್ಬಂದಿಗಳು ಕೂಡ ಇವರ ಒಂದು ಪರಾರಿಗೆ ಸಹಾಯ ಮಾಡಿರೋದು ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪ್ರಕರಣ ಕುರಿತು ಈಗಾಗಲೇ ಪರ್ತಾಬಾದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸಲಾಗಿದೆ. ಇನ್ನು ಕಳ್ಳರು ಅಂದರೆ ಒಂದು ಕೊಲೆ ಪ್ರಕರಣದ ಆರೋಪಿಗಳೇನಿರ್ತಾರೆ ಸಜಾ ಖೈದಿಗಳು, ಅವರು ಪರಾರಿಯಾಗಿರುವಂತಹ ದೃಶ್ಯಗಳು ಇಲ್ಲಿರುವಂತಹ ಗೋಡೆಗೆ ಇರುವಂತಹ CCTV ದೃಶ್ಯಾವಳಿಗಳಲ್ಲೂ ಕೂಡ ಎಲ್ಲವೂ ಕೂಡ ಸೆರೆಯಾಗಿದೆ. ಸದ್ಯ ಈಗ ಪ್ರಕರಣ ಸಂಬಂಧ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದಂತಹ ಡಾಕ್ಟರ್ ಶರಣಪ್ಪ ಮತ್ತು DCP ಆದಂತಹ ಶಾಲು ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ಬಂದು ಯಾವ ರೀತಿ ಖೈದಿಗಳು ಪರಾರಿಯಾಗಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಕೂಡ ಕಲೆ ಹಾಕಿದ್ದಾರೆ. ಪ್ರಮುಖವಾಗಿ ಈ ಒಂದು ಖೈದಿಗಳು ಕಳೆದ 2-3 ದಿನಗಳಿಂದಲೂ ಕೂಡ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. ಸದ್ಯ ಏನಂದರೆ ಈ ಆರೋಪಿಗಳೇನು ಪರಾರಿಯಾದಂತಹ ಆರೋಪಿಗಳ ಬಂಧನಕ್ಕಾಗಿ ಒಟ್ಟು 4 ತಂಡಗಳನ್ನು ರಚಿಸಲಾಗಿದೆ. 4 ತಂಡಗಳನ್ನು ರಚನೆ ಮಾಡುವ ಮೂಲಕ ಆ ಒಂದು ಆರೋಪಿಗಳನ್ನು ಬಂಧಿಸಬೇಕು ಅಂಥೇಳಿ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಸೊ ಪದೇ ಪದೇ ಇಂತಹ ಘಟನೆಗಳು ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಯಾಕೆ ಆಗ್ತಾ ಇದೆ ಎಂಬುದು ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. 2-3 ವರ್ಷಗಳ ಹಿಂದೆ ಕೂಡ ಇಂಥದ್ದೇ ಘಟನೆ ಆಗಿತ್ತು. ಆಗಲೂ ಕೂಡ ಖೈದಿಗಳು ಪರಾರಿಯಾಗಿದ್ದರು. ಮತ್ತು ಈಗ 3 ಜನ ಖೈದಿಗಳು ಪರಾರಿಯಾಗಿದ್ದಾರೆ. ಸೊ ಪೊಲೀಸರು ಆದಷ್ಟು ಬೇಗ ಅವರನ್ನು ಬಂಧಿಸುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಜೈಲಿನ ಯಾವ ಸಿಬ್ಬಂದಿಗಳು ಇವರಿಗೆ ಸಾಥ್ ಕೊಟ್ಟಿದ್ದಾರೆ ಎಂಬುದು ಈ ಒಂದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ TV, ಕಲಬುರಗಿ.